ಈಗ ಆರ್ ಟಿ ಒ ಆಫೀಸಲ್ಲಿ ಕೆಲಸಗಳೆಲ್ಲ ತುಂಬ ಡಿಲೇ ಆಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆ ಡಿಲೇ ಆಗ್ತಾ ಇದೆ? ಸರ್, ಇಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಎ ವಿ ಪ್ರಸಾದ್ರವರು ಅವರ ವೈಯಕ್ತಿಕ ಕಾರಣಕ್ಕಾಗಿ ಒಂದು ವಾರ ರಜೆ ಇದ್ದಾರೆ. ಹಾಗಾಗಿ ಇದನ್ನು ಆ ಜಾಗದಲ್ಲಿ ನಾನೀಗ ಇನ್ಚಾರ್ಜಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಅವಧಿನಲ್ಲಿ ಏನಾಗಿದೆ ಅಂದರೆ ಕೆಲವು ಮೀಟಿಂಗ್ಗಳಿಗೆ ಹೋಗಬೇಕಾಗುತ್ತೆ. ಮತ್ತು ಆ ಆಫೀಸು ನಂದೇ ಆದ್ದರಿಂದ ಆ ಆಫೀಸ್ ಕೆಲಸ ಈ ಆಫೀಸ್ ಕೆಲಸ ಒತ್ತಡದಿಂದ ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಈಗಂತೂ ಕೆಲಸಗಳಾಗ್ತಾಯಿದೆ, ಏನು ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜನಗಳು ಹೇಳ್ತಾರೆ ಸರ್, ಇಲ್ಲ ಲಾಗಿನ್ ಐ ಡಿ ಕೊಟ್ಟಿಲ್ಲ, ಅದು ಮೊದಲನೇ ದಿನ ಸ್ವಲ್ಪ ಇಶ್ಯೂಸ್ ಇತ್ತು, ಅದನ್ನು ಸೆಟ್ರೇಟ್ ಮಾಡ್ಕೊಂಡು ಕೆಲಸ ಆಗ್ತಾಯಿದೆ. ಈಗ ಲಾಗಿನ್ ಐ ಡಿ ಎಲ್ಲ ಇದೆ. ಹೌದು, ಕೆಲಸ ಇವತ್ತು ಮಾಡ್ತಾ ಇದ್ದೀನಲ್ಲ. ಈಗ ಜನಗಳಿಗೆ ಮತ್ತೆ ಈ ರೀತಿ ಯಾವುದು ಮುಂದುವರಿಯಲ್ಲ, ಡಿಲೇ ಈಗ ಸೋಮವಾರದಿಂದ ಈ ರೆಗ್ಯುಲರ್ ಆರ್ ಟಿ ಒ ಅವ್ರು ಬರ್ತಾರೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಅವರಿದ್ದಾಗ ಅವರು ನಡೆಸ್ಕೊಂಡು ಹೋಗ್ತಾರೆ. ಇನ್ಚಾರ್ಜ್ ಒಂದು ವಾರ ಇರೋದ್ರಿಂದ ಅಲ್ಲಿ ಮತ್ತು ಇಲ್ಲಿ ಮತ್ತು ಜಿಲ್ಲಾ ಆಡಳಿತದ ಮೀಟಿಂಗ್ಗಳು ಇವನ್ನೆಲ್ಲ ಅಟೆಂಡ್ ಮಾಡೋದ್ರಿಂದ ಸ್ವಲ್ಪ ವಿಳಂಬ ಆಗಿರಬಹುದು. ಆದರೆ ನನ್ನ ಕಡೆಯಿಂದ ಯಾವುದೇ ಥರದ್ದು ಇಲ್ಲೇ ಆಗಲಿ ಅಥವಾ ತಿಪ್ಟೂರಲ್ಲೇ ಆಗಲಿ ಪೆಂಡಿಂಗ್ ಇಟ್ಟು ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಕಡೆಯಿಂದ ಯಾವುದು ವಿಳಂಬ ಆಗಿಲ್ಲ ಅಂತ. ಆದರೆ ಇಲ್ಲ, ಇವರು ಲಾಗಿನ್ ಐ ಡಿ ಕೊಟ್ಟಿಲ್ಲ, ಪಾಸ್ವರ್ಡ್ ಕೊಟ್ಟಿಲ್ಲ, ಅದಕ್ಕೆ ಲೇಟ್ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆಗಳು ಬಂದಿದ್ದು ನಮಗೆ. ಇಲ್ಲ, ಈಗ ಏನಾಗುತ್ತೆ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಕೆಲವಿದೆ. ಈಗ ಸರ್ವರ್ ಇಶ್ಯೂಸ್ ಇದ್ದಾಗ ಇಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲೂ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟು ಈಗಂತೂ ಕೆಲಸಗಳಾಗ್ತಿದೆ, ಯಾವುದೇ ತೊಂದರೆ ಇಲ್ಲದೆ ಕೆಲಸಗಳ ನಡೆಸ್ಕೊಂಡು ಹೋಗ್ತಾ ಇದೆ. ಸರ್, ಈಗ ಆರ್ ಟಿ ಒ ಆಫೀಸಲ್ಲಿ ಕೆಲಸಗಳೆಲ್ಲ ತುಂಬ ಡಿಲೇ ಆಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆ ಡಿಲೇ ಆಗ್ತಾ ಇದೆ? ಸರ್, ಇಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಎ ವಿ ಪ್ರಸಾದ್ರವರು ಅವರ ವೈಯಕ್ತಿಕ ಕಾರಣಕ್ಕಾಗಿ ಒಂದು ವಾರ ರಜೆ ಇದ್ದಾರೆ. ಹಾಗಾಗಿ ಇದನ್ನು ಆ ಜಾಗದಲ್ಲಿ ನಾನೀಗ ಇನ್ಚಾರ್ಜಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಅವಧಿನಲ್ಲಿ ಏನಾಗಿದೆ ಅಂದರೆ ಕೆಲವು ಮೀಟಿಂಗ್ಗಳಿಗೆ ಹೋಗಬೇಕಾಗುತ್ತೆ. ಮತ್ತು ಆ ಆಫೀಸು ನಂದೇ ಆದ್ದರಿಂದ ಆ ಆಫೀಸ್ ಕೆಲಸ ಈ ಆಫೀಸ್ ಕೆಲಸ ಒತ್ತಡದಿಂದ ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಈಗಂತೂ ಕೆಲಸಗಳಾಗ್ತಾಯಿದೆ, ಏನು ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜನಗಳು ಹೇಳ್ತಾರೆ ಸರ್, ಇಲ್ಲ ಲಾಗಿನ್ ಐ ಡಿ ಕೊಟ್ಟಿಲ್ಲ, ಅದು ಮೊದಲನೇ ದಿನ ಸ್ವಲ್ಪ ಇಶ್ಯೂಸ್ ಇತ್ತು, ಅದನ್ನು ಸೆಟ್ರೇಟ್ ಮಾಡ್ಕೊಂಡು ಕೆಲಸ ಆಗ್ತಾಯಿದೆ. ಈಗ ಲಾಗಿನ್ ಐ ಡಿ ಎಲ್ಲ ಇದೆ. ಹೌದು, ಕೆಲಸ ಇವತ್ತು ಮಾಡ್ತಾ ಇದ್ದೀನಲ್ಲ. ಈಗ ಜನಗಳಿಗೆ ಮತ್ತೆ ಈ ರೀತಿ ಯಾವುದು ಮುಂದುವರಿಯಲ್ಲ, ಡಿಲೇ ಈಗ ಸೋಮವಾರದಿಂದ ಈ ರೆಗ್ಯುಲರ್ ಆರ್ ಟಿ ಒ ಅವ್ರು ಬರ್ತಾರೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಅವರಿದ್ದಾಗ ಅವರು ನಡೆಸ್ಕೊಂಡು ಹೋಗ್ತಾರೆ. ಇನ್ಚಾರ್ಜ್ ಒಂದು ವಾರ ಇರೋದ್ರಿಂದ ಅಲ್ಲಿ ಮತ್ತು ಇಲ್ಲಿ ಮತ್ತು ಜಿಲ್ಲಾ ಆಡಳಿತದ ಮೀಟಿಂಗ್ಗಳು ಇವನ್ನೆಲ್ಲ ಅಟೆಂಡ್ ಮಾಡೋದ್ರಿಂದ ಸ್ವಲ್ಪ ವಿಳಂಬ ಆಗಿರಬಹುದು. ಆದರೆ ನನ್ನ ಕಡೆಯಿಂದ ಯಾವುದೇ ಥರದ್ದು ಇಲ್ಲೇ ಆಗಲಿ ಅಥವಾ ತಿಪ್ಟೂರಲ್ಲೇ ಆಗಲಿ ಪೆಂಡಿಂಗ್ ಇಟ್ಟು ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಕಡೆಯಿಂದ ಯಾವುದು ವಿಳಂಬ ಆಗಿಲ್ಲ ಅಂತ. ಆದರೆ ಇಲ್ಲ, ಇವರು ಲಾಗಿನ್ ಐ ಡಿ ಕೊಟ್ಟಿಲ್ಲ, ಪಾಸ್ವರ್ಡ್ ಕೊಟ್ಟಿಲ್ಲ, ಅದಕ್ಕೆ ಲೇಟ್ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆಗಳು ಬಂದಿದ್ದು ನಮಗೆ. ಇಲ್ಲ, ಈಗ ಏನಾಗುತ್ತೆ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಕೆಲವಿದೆ. ಈಗ ಸರ್ವರ್ ಇಶ್ಯೂಸ್ ಇದ್ದಾಗ ಇಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲೂ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟು ಈಗಂತೂ ಕೆಲಸಗಳಾಗ್ತಿದೆ, ಯಾವುದೇ ತೊಂದರೆ ಇಲ್ಲದೆ ಕೆಲಸಗಳ ನಡೆಸ್ಕೊಂಡು ಹೋಗ್ತಾ ಇದೆ.